ಹಲೋ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಮೈ ಡಿಯರ್ ವ್ಯೂವರ್ಸ್, ನಾನು ನಿಮ್ಮ ಧರ್ಮೇಶ್ ಜಿಜೆ. ನನ್ನ ಮನೆ ಪಾಠ ನಿಮಗಾಗಿ ಇವತ್ತು ನನ್ನ ಮನೆ ಪಾಠದಲ್ಲಿ ಆರ್ಟಿಕಲ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಮೋಸ್ಟ್ಲಿ ತುಂಬ ಜನಕ್ಕೆ ಇದು ಮೆನಿ ಪೀಪಲ್ ದೇ ಆರ್ ಫೈಂಡಿಂಗ್ ಆರ್ಟಿಕಲ್ಸ್ ಆಸ್ ವೆರಿ ಡಿಫಿಕಲ್ಟ್ ಬಿಕಾಸ್ ಆಫ್ ದ ರೂಲ್ಸ್. ಕೆಲವು ರೂಲ್ಸ್ಗಳಿಂದಾಗಿ ಕೆಲವು ಟೀಚರ್ಸ್ ಸ್ಟೂಡೆಂಟ್ಗಳಿಗೆ ಭಾಳ ಕಷ್ಟ ಆಗ್ತಿದೆ. ಬಟ್ ಇವತ್ತಿನ ಕ್ಲಾಸ್ ಏನಿದೆ ಆರ್ಟಿಕಲ್ಸ್ ಪಾಠ, ಅದು ಸ್ಟೂಡೆಂಟ್ಗಳಿಗೆ ಮತ್ತು ಆಸ್ಪಿರೆಂಟ್ ಲೈಕ್ ಟಿ ಟಿ ಆಸ್ಪಿರೆಂಟ್ಗಳಿರ್ಬೋದು, ಗೌರ್ಮೆಂಟ್ ಜಾಬ್ ಆಸ್ಪಿರೆಂಟ್ಗಳಿರ್ಬೋದು, ಅವರಿಗೆಲ್ಲ ಬಹಳಷ್ಟು ಹೆಲ್ಪ್ ಆಗುತ್ತೆ. ಮತ್ತು ನಾನು ಕೂಡ ಸರ್ಚ್ ಮಾಡಿದ್ದೀನಿ, ಇಷ್ಟು ಸುಲಭವಾಗಿ ದಟ್ ಮೀನ್ಸ್ ಈ ಮೆಥಡಲ್ಲಿ ಅವರು ಹೇಳಿರುವಂಥ ವಿಷಯಗಳು ಕಡಿಮೆ ಇದೆ. ಮತ್ತು ನಾನು ಕೂಡ ಎರಡನ್ನೂ ಸೇರಿಸಿ ಕ್ಲಾಸ್ ಮಾಡಿ ನೋಡಿದ್ದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಹಾಗಾಗಿ ಡೀಟೇಲಾಗಿ ಸ್ವಲ್ಪನೇ ದಟ್ ಮೀನ್ಸ್ ಆ ಆರ್ಟಿಕಲ್ನ ಡಿವಿಷನ್ನ ಒಂದೊಂದೇ ನಿಮಗೆ ಡಿಸ್ಕಸ್ ಮಾಡ್ಕೊಡ್ತೀನಿ. ನಿಮಗೆ ತುಂಬ ಸುಲಭವಾಗಿ ಅರ್ಥ ಆಗ್ಬೋದು. ನಾನು ಹಾಗಾದರೆ ಮೊದಲು ನಿಮಗೆ ಆರ್ಟಿಕಲ್ ಬಗ್ಗೆ ನೋಡೋಣ. ನಾನು ತಡ ಮಾಡಬೇಡ ಹೋಗೋಣ. ನಮಗೆಲ್ಲ ಗೊತ್ತಿರೋ ಹಾಗೆ ಆರ್ಟಿಕಲ್ಸ್ ಎಷ್ಟಿದೆ? 3 ಇದೆ. ಎ ಆ್ಯಂಡ್ ದ ಅಂತ 3 ಇದೆ. ಈ 3ರಲ್ಲಿ 2 ವಿಧ ಇದೆ. ನೀವು ನೆನ್ಪಿಟ್ಕೊಳ್ಳೇಬೇಕಾಗತ್ತೆ. ಸ್ವಲ್ಪ ಇದು ಯಾವ್ದು ನೆನ್ಪಿಟ್ಕೊಳ್ಳೋದಾದ್ರೂ ಒಂದೊಂದು ನೆನ್ಪಿಟ್ಕೋಬೇಕು. ಯಾವುದಂದರೆ ಇದು ದ, ಅದನ್ನ ಏನು ಹೇಳ್ತೀವಿ ಅಂದರೆ ಡೆಫಿನೆಟ್ ಆರ್ಟಿಕಲ್ ಅಂತ ಏನು ಹೇಳ್ತೀವಿ, ಡೆಫಿನೆಟ್ ಆರ್ಟಿಕಲ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇದೊಂದು ನೆನ್ಪಿಟ್ಕೊಂಡ್ರೆ ಇನ್ನೊಂದು ಅದರ ಆಪೋಸಿಟ್ ನೆನಪಿರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಅಂದರೆ ಇದರ ಅರ್ಥ ಏನಾದರೆ ಇನ್ಡೆಫಿನೆಟ್ ಅಂತ ಹೇಳ್ತೀವಿ, ಇನ್ಡೆಫಿನೆಟ್ ಆರ್ಟಿಕಲ್ ಅಂತ ಹೇಳ್ತೀವಿ. ಹಲವಾರು ವಿಷಯ ಇದೆ ಇದ್ರ ಬಗ್ಗೆ ಹೇಳೋದಕ್ಕೆ. ತುಂಬ ಈಸಿಯಾಗಿ ಹೇಳೋ ಪ್ರಯತ್ನ ಮಾಡ್ತೀನಿ ಮತ್ತು ತುಂಬ ಚೆನ್ನಾಗಿ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಐ ಥಿಂಕ್ ಮಾತ್ರ ಡಿಸ್ಕಸ್ ಮಾಡಿದ್ರೆ ಸಾಕು ಅಂತ ಅನಿಸುತ್ತೆ. ಯಾಕೆಂದರೆ ಅಷ್ಟೊಂದು ವಿಷಯಗಳಿದೆ. ನೋಡೋಣ. ಹಾಗಾದರೆ ಸಾಧ್ಯ ಆದರೆ ಎ ಮತ್ತು ಆ್ಯನ್ ಕೂಡ ಡಿಸ್ಕಸ್ ಮಾಡೋಣ. ಬಟ್ ಜೊತೆಗೆ ಡಿಸ್ಕಸ್ ಮಾಡಿದಾದರೆ ಎ ಮತ್ತು ಆ್ಯನ್ ಸ್ವಲ್ಪ ಏನಾಗ್ಬೋದು, ನಿಮಗೆ ಕನ್ಫ್ಯೂಷನ್ ಆಗ್ಬೋದು, 2-3 ಸೇರಿ ಕನ್ಫ್ಯೂಷನ್ ಆಗ್ಬೋದು. ಬಟ್ ಇವತ್ತಿನ ಕ್ಲಾಸಲ್ಲಿ ನಾನು ಮಾತ್ರ ಮಾಡೋ ಪ್ರಯತ್ನ, ನಿಮಗೆ ಅರ್ಥ ಮಾಡಿಸ್ಬೇಕಲ್ವ, ಅದಕ್ಕೆ ಮಾತ್ರ ಪ್ರಯತ್ನ ಮಾಡ್ತೀನಿ. ನೆನ್ಪಿಟ್ಕೊಳ್ಳಿ ಆಯ್ತು. ಮತ್ತು ತುಂಬ ಸುಲಭವಾಗಿ ನೆನ್ಪಿಟ್ಕೊಳ್ಳೋ ಪ್ರಯತ್ನವನ್ನು ನೀವು ಮಾಡ್ಬೋದು. 1 ಮಾರ್ಕ್ಸ್ ಅಂತೂ ಶೋರ್. ನಿಮಗೆ ಟಿ ಟಿಲಿ ಯಾರೆಲ್ಲ ಈ ಟಾಪಿಕಲ್ಲಿ ಮಾರ್ಕ್ಸ್ ಹಾಕೋತಿದ್ರು ಅವರಿಗೆ 1 ಮಾರ್ಕ್ಸ್ ಪಕ್ಕ ಶೋರ್ ಸಿಗುತ್ತೆ. ಮತ್ತು ಸ್ಟೂಡೆಂಟ್ಸ್ ಅಷ್ಟೇ ಎಕ್ಸಾಮಲ್ಲಿ 1 ಮಾರ್ಕ್ಸ್ ಮಿಸ್ ಆದರೆ ಅವರು ಕೂಡ ಸಿಗುತ್ತೆ ನೆನ್ಪಿಟ್ಕೊಳ್ಳಿ. ಹಾಗಾಗಿ ನಾವು ನೋಡ್ತಾ ಇದ್ದೀವಿ ಆರ್ಟಿಕಲ್ಸಲ್ಲಿ 2 ವಿಧ ಇದೆ. 3 ವರ್ಡ್ಸ್ ಇದೆ. ಎ ಮತ್ತು ಆ್ಯನ್ ಮತ್ತು ದ ಅಂತ 3 ಇದೆ. ಅದರಲ್ಲಿ 2 ಡಿವಿಷನ್ಸ್ ಇದೆ. ಒಂದು ದ-ಗೆ ಡೆಫಿನೆಟ್ ಆರ್ಟಿಕಲ್ ಅಂತ ಹೇಳ್ತಿದ್ದೀವಿ. ಇನ್ನೊಂದು ವಿಧ ಎ ಮತ್ತು ಆ್ಯನ್ 2 ಸೇರಿಸಿ ಅದು ಇನ್ಡೆಫಿನೆಟ್ ಆರ್ಟಿಕಲ್ ಅಂತ ಹೇಳ್ತೀವಿ. ಇದುವರೆಗೂ ಹೇಳಿದ್ರಂಥ ಒಂದು ವಿಷಯ, ತುಂಬ ಜನ ಇದನ್ನು ಯೂಸ್ ಮಾಡಿಲ್ಲ. ಎ ಮತ್ತು ಆ್ಯನ್ ಅರ್ಥ ಹೇಳಿಲ್ಲ. ಎ ಮತ್ತು ಆ್ಯನ್ ಅಂದರೆ ಆ್ಯಕ್ಚುಲಿ ಅಂತ ಒಂದು ಅಂತ ಅರ್ಥ. ನೀವು ನೆನ್ಪಿಟ್ಕೋಬೇಕು. ಈ ವಿಷಯನ ನಾನು ಮುಂದಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀನಿ. ತುಂಬ ಸುಲಭವಾಗಿ ಡಿಸ್ಕಸ್ ಮಾಡ್ತೀನಿ. ನೀವು ಮಾತ್ರ ಮಿಸ್ ಮಾಡ್ಕೋಬೇಡಿ. ಈ ವಿಡಿಯೋದಲ್ಲಿ ನಾನು ಮಾತ್ರ ಮಾಡ್ತೀನಿ. ಯಾಕೆ ನಿಮ್ಗೆ ಅರ್ಥ ಮಾಡಿಸೋ ವಿಷಯ ಅಷ್ಟೇ ನನಗಿರೋದು, ಬೇರೇನು ಕಾನ್ಸೆಪ್ಟ್ ಇಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ನಿಮಗೆ 1 ಮಾರ್ಕ್ಸ್ ಸಿಗಬೇಕು. ಓಕೆ, ನಾನು ಹಾಗಾದರೆ ಇವತ್ತಿನ ಲೆಸನಲ್ಲಿ ನಾನು ನೋಡೋಂಥದ್ದು ಕೇವಲ ನಿಮಗೆ ಇದಿಷ್ಟು ನೆನಪಲ್ಲಿ ಮುಂದಿನ ಕ್ಲಾಸಿಗೆ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಅಂತ ಡೋಂಟ್ ವರಿ. ಇವತ್ತು ನಾವು ಡಿಸ್ಕಸ್ ಮಾಡೋಣ ನಾವಾಗಿ ನೋಡಿ ಡೆಫಿನೆಟ್ ಆರ್ಟಿಕಲ್ ಅಂತ ಹೇಳ್ತೀವಿ. ಡೆಫಿನೆಟ್ ಆರ್ಟಿಕಲ್ ಅಂತ ಹೇಳಿದ್ರೆ ನಿರ್ದಿಷ್ಟವಾಗಿ ಅವನೇ, ಅವಳೇ, ಪರೀಕ್ಷಿತ್. ನೋಡಿ, ನಿರ್ದಿಷ್ಟವಾದ ಹೆಸರುಗಳನ್ನು ತಗೋಬೇಕು. ಪರೀಕ್ಷಿತ್, ಸಂಪೂರ್ಣ, ಮಧು, ಧರಣೇಶ್. ಮಾರ್ಕರ್ ಇದು ಹೆಸರು ಬಂದು ಮಾರ್ಕರ್ ಪೆನ್ ಮತ್ತು ಇಂಕ್ಸ್ಟನ್ ಅಂತೇಳಿ, ಇಂಕ್ಸ್ಟನ್ ಅಂತಲೇ ಹೇಳ್ಬೇಕು. ಮಾರ್ಕರ್ ಅಂತ ಅಂದ್ರೆ ಆಗಲ್ಲ. ಇದು ಮಾರ್ಕರ್ ಕಾಮನ್ ಆಗ್ಬಿಡುತ್ತೆ. ತುಂಬ ಮಾರ್ಕರ್ ಪೆನ್ಸ್ ಇದೆ. ಹಾಗೆ ನಾನು ಬಾಯ್ ಅಲ್ವಾ, ನಾನೊಬ್ಬ ಬಾಯ್ ಅಂತೇಳಿ, ಅಥವಾ ಯಂಗ್ ಬಾಯ್ ಅಂತ ಹೇಳ್ತೀವಿ. ಹಾಗೆ ಹೇಳಿದ್ರೆ ತಪ್ಪಾಗುತ್ತೆ. ಯಂಗ್ ಬಾಯ್ಸ್ ತುಂಬ ಜನ ಇದಾರಲ್ಲ, ಅದು ಕಾಮನ್ ಆಗ್ಬಿಡುತ್ತೆ. ಬಟ್ ಇಲ್ಲಿ ನಾವು ಯೂಸ್ ಮಾಡೋದಂದರೆ ಡೆಫಿನೆಟ್ ಆಗಿ ಹೇಳ್ತಿದ್ದೀವಿ ನಾವು. ಡೆಫಿನೆಟ್ ಅಂದರೆ ಡೆಫಿನೆಟ್ಲಿ ನೀನೇ, ನಿರ್ದಿಷ್ಟವಾಗಿ ನೀನೇ. ಅವನೇ ಕಳ್ಳ, ಅವನೇ ಪೊಲೀಸ್, ಅವನೇ ಅವತ್ತು ನನ್ನ ಹೊಡೆದದ್ದು, ಹೌದಾ, ಹೀಗೆ ಹೇಳುವಾಗ. ಮತ್ತು ಇದೇ ಮರ, ಅದೇ ಆನೆ. ನೋಡಿ, ಎಷ್ಟೋ ಸರಿ ನಾವು ಅನ್ಕೋತೀವಿ ಆ್ಯನ್ ಎಲಿಫೆಂಟೇ ಬರ್ಬೇಕಂತ ಅನ್ಕೋತೀವಲ್ಲ, ಅಲ್ಲಿ ಕೂಡ ಸಮ್ಟೈಮ್ಸ್ ಏನಾಗುತ್ತೆ ಗೊತ್ತಾ, ದ ಎಲಿಫೆಂಟ್ ಆಗ್ಬಿಡುತ್ತೆ. ಯಾಕೆ ಅಂತಂದರೆ ಒಂದು ಆನೆ ಅಟ್ಯಾಕ್ ಮಾಡಿರುತ್ತೆ, ಅವನ್ನ ಯಾರೋ ಒಬ್ಬನ ಸಾಯಿಸ್ಬಿಟ್ಟಿರುತ್ತೆ. ಅದೇ ಆನೆ ಅಂತ ಹೇಳ್ಬೇಕಾದ್ರೆ ಅವನು ಕೂಡ ಏನು ಮಾಡಬೇಕು, ದ ಎಲಿಫೆಂಟ್ ಹೇಳ್ಬೇಕಾಗುತ್ತೆ. ನಮ್ಮ ಟೀಚರ್ಸ್ ಕೆಲವರು ಏನು ಮಾಡ್ತಾರೆ, ಓವಲ್ಸ್ ಮಾಡುವಾಗ A-E-I-O ಯಾವುದು ಆ್ಯನ್ನ ಟೀಚ್ ಮಾಡುವಾಗ ಏನು ಮಾಡ್ತಾರೆ ಅಂದರೆ A-E-I-O-U ಬಂತು ಅಂದರೆ ಮಕ್ಕಳೇ ನೀವು ಆ್ಯನ್ ಯೂಸ್ ಮಾಡಿ ಅಂತ ಹೇಳ್ಬಿಡ್ತಾರೆ. ಸೊ ಅದು ಒಂದು ಸ್ವಲ್ಪ ರಾಂಗ್ ಮೆಥಡ್, ಒಂದು ಸ್ವಲ್ಪ ಅಲ್ಲ, ಪೂರ ರಾಂಗ್ ಮೆಥಡ್ ಅದು. ಬಟ್ ಇಲ್ಲಿ ಆ್ಯಕ್ಚುಲಿ ಕೌಂಟ್ ಆಗೋದು ಸೌಂಡ್ಸು. ಆಯಿತಾ, ಇವತ್ತಿಗೆ ಇದು ಬೇಡ, ನನಗೆ ಕ್ಲಿಯರ್ ಆಗಿ ಹೇಳ್ಬೇಕಲ್ಲ. ಸೊ ಹಾಗಾಗಿ ತುಂಬ ವಿಷಯ ಇದೆ, ನಾನು ಮುಂದಿನ ಕ್ಲಾಸಲ್ಲಿ ಹೇಳ್ತೀನಿ. ಬಟ್ ಇವತ್ತು ಡಿಸ್ಕಸ್ ಮಾಡ್ಕೊಳ್ಳೋಣ. ಅಂದರೆ ನಿಮ್ಗೆ ಗೊತ್ತಿರಬೇಕು ಡೆಫಿನೆಟ್ ಅಂತ. ಡೆಫಿನೆಟ್ ಅಂದರೆ ಅವನೇ, ಅವಳೇ, ಅವನೇ ಕಳ್ಳ, ಅವನೇ ಪೊಲೀಸ್, ಅದೇ ನಾಯಿ ಅವತ್ತು ಕಚ್ಚಿದ್ದು, ಅದೇ ಆನೆ ನನ್ನ ಕೊಂದಿದ್ದು ಅಂತೇಳಿ. ಆಯಿತಾ, ಅದೇ ಆನೆ ನಮಗೆ ಹೊಡೆದಿದ್ದು ಅಂತ ಹೇಳುವಾಗ ನಾವು ನೋಡಬೇಕಾಗತ್ತೆ. ಹಾಗಾದರೆ ನಾನು ನಿಮಗೆ ಫಸ್ಟ್ ಆಫ್ ಆಲ್ ಬಗ್ಗೆ ನಿಮಗೆ ಡೆಫಿನೆಟ್ ಆರ್ಟಿಕಲ್ ಅಂತ ಹೇಳಿದ್ದೀನಿ, ಡೆಫಿನೆಟ್ಲಿ ನೀನೇ ಅಂತೇಳಿ. ಹಾಗಾದರೆ ಯಾವ ಥರ ಬಳಸ್ಬೇಕಂದ್ರೆ ಅದು ಒಂದು ಟರ್ಮ್ ಇದೆ. ಏನಂತಂದರೆ ಪ್ರಾಪರ್ ನೌನ್ಗಳಿಗೆ ಬಳಸ್ಬೇಕು. ಏನು ಮಾಡಬೇಕು, ಪ್ರಾಪರ್ ನೌನ್ಗಳಿಗೆ ಬಳಸಬೇಕು. ಯಾವುದಕ್ಕೆ? ಪ್ರಾಪರ್ ನೌನ್. ಪ್ರಾಪರ್ ನೌನ್ ಅಂತಂದರೆ ನಿರ್ದಿಷ್ಟವಾದ ಹೆಸರುಗಳು. ಅಂದರೆ ದೇರ್ ಶುಡ್ ನಾಟ್ ಬಿ ಎನಿ ಆಲ್ಟರ್ನೇಟಿವ್ಸ್. ಅದಕ್ಕೆ ಆಲ್ಟರ್ನೇಟಿವ್ಸ್ ಇರಬಾರ್ದು, ಪರ್ಯಾಯವಾಗಿ ಮತ್ತೊಂದು ಇರಬಾರ್ದು. ಫಾರ್ ಎಕ್ಸಾಂಪಲ್, ಈಗ ನನ್ನ ಹೆಸರು ಧರಣೇಶ್ ಅಂತೇಳಿ, ನಾನು ಇನ್ನೊಂದು ಹೆಸರು ಇದೆಯಾ? ನೋ, ನಾಟ್ ಅಟ್ ಆಲ್. ಹಾಗಾದರೆ ಇದು ಪ್ರಾಪರ್ ನೌನ್. ಇದ್ರ ಹೆಸರು
ಕೋಮಲ್ ಅಂತ ಇದ್ರ ಹೆಸರಿದೆ. ಹಾಗಾದ್ರೆ ಇದು ನಿರ್ದಿಷ್ಟವಾದ ಹೆಸರು. ಅರ್ಥ ಆಯ್ತಾ? ಹೀಗೆ ಇರುವಂಥ ಹೆಸರುಗಳಿಗೆ ಆಲ್ಟರ್ನೇಟಿವ್ಸ್ ಇರಬಾರ್ದು, ಪರ್ಯಾಯವಾಗಿ ಬೇರೆ ವಿಷಯಗಳು ಇರಬಾರ್ದು. ಅದಕ್ಕೆ ಹಾಗಿದ್ರೆ ನಾವೆಂದು ದಾ ಅಂತ ಬಳಸ್ಬೇಕು. ಪ್ರಾಪರ್ ನೌನ್ ಯಾವಾಗಲಾಗುತ್ತೆ ಹಾಗಾದರೆ ನನ್ನ ಹೆಸರು, ನಿಮ್ಮ ಹೆಸರು, ಆಯಿತಾ. ಮತ್ತು ಏನು ಈಗ ಫಾರ್ ಎಕ್ಸಾಂಪಲ್ ಇದು ಬೋರ್ಡ್ ಇದೆ, ಈ ಬೋರ್ಡ್ ಇರೋಂಥ ಹೆಸರು ಒಂದು ಇದಕ್ಕೆ ಒಂದು ಕಂಪ್ನಿ ಹೆಸರಿಲ್ಲ, ಆ ಕಂಪ್ನಿ ಹೆಸರಾಗುತ್ತೆ. ಬೋರ್ಡ್ ಅಂದರೆ ತಪ್ಪು, ಬೋರ್ಡ್ ಕಾಮನ್ ಆಗಿಬಿಡುತ್ತೆ. ಬೋರ್ಡ್ ಕಾಮನ್ ಆಗಿರೋದ್ರಿಂದ ಇದಕ್ಕೆ ದಾ ಹಾಕೋಕ್ಕಾಗಲ್ಲ. ಬಟ್ ಆ ಕಂಪ್ನಿದೇ ಬೋರ್ಡ್ ಅಂತ ಹೇಳುವಾಗ ನಾವು ದಾ ಬಳಸಬೇಕಾಗುತ್ತೆ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ನೋಡಿ, ಇನ್ನು ಆಲ್ಟರ್ನೇಟಿವ್ಸ್ ಇರಬಾರ್ದು ಹೇಳೋಣ. ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ದಾಗೆ ಬರುವಂಥ ವರ್ಡ್ಸ್ ಪ್ರಾಪರ್ ನೌನ್ಸ್ ಅಂದರೆ ನಮ್ಮ ಹೆಸರು, ಮನುಷ್ಯರ ಹೆಸರು ಇರ್ಬೋದು. ನೇಮ್ಸ್ ಆಫ್ ಮ್ಯಾನ್, ಆಯಿತಾ. ಜೊತೆಗೆ ನೇಮ್ಸ್ ಆಫ್ ರಿವರ್ಸ್ ಮತ್ತು ಮೌಂಟೇನ್ಸ್, ಆಮೇಲೆ ಫಾಲ್ಸ್, ಆಮೇಲೆ ಯೂನಿವರ್ಸಿಟೀಸ್, ಆಮೇಲೆ ಟ್ರೀಸ್. ಅಂದರೆ ಯಾವುದೇ ಹೆಸರು ಇರ್ಬೋದು, ಪರ್ಟಿಕ್ಯುಲರ್ ಹೆಸರು ಇರಬೇಕು. ಫಾರ್ ಎಕ್ಸಾಂಪಲ್ ಈಗ ಇದಕ್ಕೆ ಬಂದರೆ ಟ್ರೀಗೆ ಬಂದರೆ ಅಂತ ಹೇಳ್ತೀವಿ, ಸಿಲ್ವರ್ ಟ್ರೀ ಅಂತ ಹೇಳ್ತೀವಿ, ಬನ್ನಿಯನ್ ಟ್ರೀ ಅಂತ ಹೇಳ್ತೀವಿ. ಆಗ ದಾ ಅಂತ ಹೇಳ್ಬೇಕು, ದಾ ಸಿಲ್ವರ್ ಟ್ರೀ, ದಾ ಬನ್ನಿಯನ್ ಟ್ರೀ ಅಂತ ಹೇಳ್ಬೇಕು. ಆಮೇಲೆ ದ ಹಿಮಾಲಯ ಅಂತ ಹೇಳ್ಬೋದು, ದ ಕಾವೇರಿ ನೋಡಿ, ಕಾವೇರಿ ರಿವರ್ ಇರ್ಬೋದು, ಆಯಿತಾ. ಆಮೇಲೆ ಮ್ಯಾನ್ ಅಂತ ಬಂದಾಗ ಧರಣೇಶ್ ಅಂತ ನಾವು ತೊಗೋತೀವಿ, ಧರಣಿ ಅಂತ ಹೇಳಿ ತೊಗೋತೀನಿ. ಮೌಂಟೇನಿಗೆ ಬಂದರೆ ಹಿಮಾಲಯ ಅಂತ ತೊಗೋತೀನಿ. ತುಂಬ ಇದಾವಲ್ವ ನಿಮ್ಗೆ ಗೊತ್ತಾಗಬೇಕು. ಇನ್ನು ಬಿಲ್ಡಿಂಗ್ಸ್ಗಳು ತೊಗೋಬೇಕು, ನಾವು ಬಿಲ್ಡಿಂಗ್ಸ್ಗಳು ತೊಗೋತೀವಿ. ಇಲ್ಲಿ ಫಾಲ್ಸಿಗೆ ಬಂದರೆ ಜೋಗ್ ಫಾಲ್ಸ್ ಅಂತ ಹೇಳಿ ತೊಗೋತೀವಿ. ಯೂನಿವರ್ಸಿಟಿಗೆ ಬಂದರೆ ಮ್ಯಾಂಗ್ಳೂರು ಯೂನಿವರ್ಸಿಟಿ ಅಥವಾ ಮೈಸೂರು ಯೂನಿವರ್ಸಿಟಿ ತೊಗೋತೀವಿ, ಹೌದಲ್ವಾ. ಇನ್ನು ಟ್ರೀಸಿಗೆ ಬಂದರೆ ಬನ್ನಿಯನ್ ಟ್ರೀ ತೊಗೋತೀವಿ. ಅಂದರೆ ಮತ್ತು ಬಿಲ್ಡಿಂಗ್ಸಿಗೆ ಬಂದರೆ SFX ಬಿಲ್ಡಿಂಗ್ ಅಂತ ಯಾವುದೋ ಒಂದು ಇರುತ್ತೆ ಅಂತ ಅನ್ಕೊಳ್ಳಿ ಸುಮ್ಮನೆ, ಅಥವಾ WTO ಬಿಲ್ಡಿಂಗ್ ಅಂತ ಹೇಳ್ತೀವಿ, WTO ಬಿಲ್ಡಿಂಗ್ ಅಂತ ಹೇಳ್ತೀವಿ. ಹಾಗೆ ನಿರ್ದಿಷ್ಟವಾಗಿರೋ ಹೆಸರುಗಳಿಗೆ ಮಾತ್ರ ನಾವು ಏನ್ಬೇಕು, ದಾನ ಬಳಸಬೇಕು. ಯಾರನ್ನ ಬಳಸಬೇಕು? ದಾ ಬಳಸಬೇಕು. ಫಾರ್ ಎಕ್ಸಾಂಪಲ್ ಈಗ ದ ಧರಣಿ, ದ ಕಾವೇರಿ, ದ ಹಿಮಾಲಯ ಮೌಂಟೇನ್, ದ ಜೋಗ್ ಫಾಲ್ಸ್, ದ ಮ್ಯಾಂಗ್ಳೂರ್ ಯೂನಿವರ್ಸಿಟಿ, ದ ಬನ್ನಿಯನ್ ಟ್ರೀ, ದ SFX ಬಿಲ್ಡಿಂಗ್. ಆಯ್ತಾ? ಹೀಗೆ ನಾವು ನೆನ್ಪಿಟ್ಕೋಬೇಕು. ಯಾವುದೇ ಪ್ರಾಪರ್ ನೌನ್ ಬಂದರೆ ದಾ ಬಳಸಬೇಕು. ಕನ್ಫ್ಯೂಷನ್ ಇದೆಯಾ? ಕನ್ಫ್ಯೂಷನ್ ಆಗಬಾರ್ದು ಅಂತ ನಾನು ಇವತ್ತು ಬರೀ ದಾ ಮಾತ್ರ ಪಾಠ ಮಾಡ್ತಿರ್ತೀವಿ. ಇಲ್ಲಾಂದಿದ್ರೆ ಎ ಮತ್ತು ಆ್ಯಂಡ್ ಸೇರಿಸಿ ಪಾಠ ಮಾಡ್ತಿದ್ದೆ, ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಕನ್ಫ್ಯೂಷನ್ ಆಗುತ್ತೆ. ಆಯಿತಾ? ಇವತ್ತು ನೆನ್ಪಿಟ್ಕೊಳ್ಳಿ. ಹಾಗಾಗಿ ನೆನ್ಪಿಟ್ಕೋಬೇಕು, ಯಾವುದೇ ಪ್ರಾಪರ್ ನೌನ್ಸ್ ಬಂದರೆ ನಾವೇನು ಬೇಕು, ದಾ ಬಳಸಬೇಕು. ಸರ್ ಪ್ರಾಪರ್ ನೌನ್ಸ್ ಬಂತು ಕೆಲವು, ಮತ್ತು ಫಾರ್ ಎಕ್ಸಾಂಪಲ್ ಕೆಲವೊಂದು ಸರಿ ಸರ್ ಈಗ ಎಲಿಫೆಂಟ್ ಬಂದ್ಬಿಡುತ್ತೆ, ಆರೆಂಜ್ ಬಂದ್ಬಿಡುತ್ತೆ, ಅಥವಾ ಈ ಥರ ಓವಲ್ಸ್ ಬರೋಂಥ ಪದ ಕೆಲವು ಬರ್ತಾಬಿಡುತ್ತೆ ಸರ್, ಬರ್ತಾವಲ್ಲ. ಆಗ ನಾವು ಕೆಲವರು ಹೇಳಿದ್ರಲ್ಲ ಸರ್ ಓವಲ್ಸಿಗೆ ಬಂದಾಗ ಆ್ಯಂಡ್ ಬಳಸ್ಬೇಕಂತ ಹೇಳಿ ನೀವು ಕೇಳಿದ್ರೆ ಆ ಸೆಂಟೆನ್ಸಲ್ಲಿ ಈ ಒಂದು ಪದದಿಂದ ಬರುವಂಥ ಪದ ರಿಪೀಟ್ ಆಗಿರಬೇಕು. ಅರ್ಥ ಆಯ್ತಾ? ಹಾಗೆ ಮಾಡಿದರೆ ಮಾತ್ರ ನಾವೇನ್ಬೇಕಂತೆ ದಾ ಬಳಸ್ಬೇಕಾಗತ್ತೆ. ಅರ್ಥ ಆಯ್ತಾ? ಅದು ನಿಮಗೆ ಫಾರ್ ಎಕ್ಸಾಂಪಲ್ ಈಗ ಅವನೇ ಫಾರ್ ಎಕ್ಸಾಂಪಲ್ ಈಗ ಅದೇ ಆನೆ ಅವನ್ನ ಕೊಂದದ್ದು ಅಂತ ಹೇಳುವಾಗ ನಮಗೆಲ್ಲ ಗೊತ್ತಿದೆ, ಎಲಿಫೆಂಟ್ ಅಂತ ಬಂದರೆ ಅಥವಾ ಓವಲ್ ಸೌಂಡ್ ಅಂತ ಬಂದರೆ ನಾವು ಆನೆ ಹಾಕ್ಬೇಕಂತ ಅಂದ್ಕೊಂಡಿದ್ದೀವಲ್ವಾ, ಸರಿ, ಅದು ಇಲ್ಲ ಅಂತಲ್ಲ. ಬಟ್ ಅದೇ ಆನೆ ಅಂತ ಹೇಳುವಾಗ ನಾವೇನು ಮಾಡಬೇಕಾಗತ್ತೆ, ಆನ್ ಅಂತ ಅನ್ನೋಕ್ಕಾಗಲ್ಲ. ಅರ್ಥ ಆಯ್ತಾ? ಆನ್ ಮತ್ತು ಜೊತೆಗೆ ಇನ್ನೊಂದು ಏನು ಗೊತ್ತಾ, ಇಲ್ಲಿ ನಾವು ಹೇಳ್ತೀವಿ ಎಲಿಫೆಂಟ್ಸ್ ಅಂತ ಹೇಳ್ತೀವಲ್ಲ. ಸೊ ಎಲಿಫೆಂಟ್ಸ್ ಅಂತ ಹೇಳುವಾಗ ಕೂಡ ನಾವು ಪ್ಲೂರಲ್ ಫಾರ್ಮ್ ಇದೆಲ್ಲ, ಇಲ್ಲಿ ನಾವು ಆ್ಯಂಡ್ ಬಳಸೋಕ್ಕಾಗಲ್ಲ, ಗೊತ್ತಿರ್ಬೇಕು ನಿಮಗೆ. ಇದಕ್ಕೂ ನಾವು ದಾ ಬಳಸಬೇಕು, ದ ಎಲಿಫೆಂಟ್ಸ್ ಅಂತ ಬಳಸ್ಬೇಕು. ಅರ್ಥ ಆಯ್ತಾ? ಯಾಕೆಂದರೆ ಇದು ಅನ್ಕೌಂಟಬಲ್ ನೌನ್ಸ್. ಇದು ಅನ್ಕೌಂಟಬಲ್ ನೌನ್ಸ್ಗೆ ನಾವು ದಾ ಬಳಸಬೇಕು. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಅಡ್ವೈಸ್ ಅಂತ ಹೇಳ್ತೀವಿ, ಅಡ್ವೈಸ್ ನಾವು ಕೌಂಟ್ ಮಾಡೋಕ್ಕಾಗತ್ತಾ? ಕೌಂಟಬಲ್ ಅಲ್ಲ, ಅನ್ಕೌಂಟಬಲ್ ಆಗುತ್ತೆ. ಅದಕ್ಕೆ ನಾವು ಏನ್ಬೇಕು, ದಾ ಬಳಸಬೇಕು, ದ ಅಡ್ವೈಸ್ ಅಂತ ಹೇಳಿ. ಅಕೊಮಡೇಷನ್ ತೊಗೋತೀವಿ, ಅಕೊಮಡೇಷನ್ ಅಂತ ತೊಗೋತೀವಿ, ಅಕೊಮಡೇಷನ್, ಅದಕ್ಕೂ ನಾವೇನ್ಬೇಕು, ದಾ ಬಳಸಬೇಕು. ಅಥವಾ ಫೀವ್ ಅಂತ ಬಳಸಬೇಕು, ಅಥವಾ ಸಮ್ ಫೆಸಿಲಿಟೀಸ್ ಅಂತ ಬರ್ಕೋಬೇಕು. ದೀಸ್ ಅಕೊಮಡೇಷನ್ಸ್, ದೋಸ್ ಅಕೊಮಡೇಷನ್ಸ್, ಫೀವ್ ಅಕೊಮಡೇಷನ್ಸ್ ಅಲ್ವಾ, ಹೀಗೆ ನಾವು ತೊಗೋಬೇಕಾಗತ್ತೆ. ದ ಅಕೊಮಡೇಷನ್ ತೊಗೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಎ ಅಕೊಮಡೇಷನ್, ಆ್ಯನ್ ಅಕೊಮಡೇಷನ್ ತೊಗೊಳಕ್ಕಾಗಲ್ಲ. ಎ ಅಡ್ವೈಸ್, ಅಡ್ವೈಸ್ ತೊಗೊಳಕ್ಕಾಗಲ್ಲ. ಯಾಕೆಂದರೆ ದೀಸ್ ಆರ್ ಅನ್ಕೌಂಟಬಲ್ ನೌನ್ಸ್. ಇದೇನದು ಅನ್ಕೌಂಟಬಲ್ ನೌನ್ಸ್, ಇದು ಕೌಂಟ್ ಮಾಡೋಕ್ಕಾಗಲ್ಲ. ಅದಕ್ಕೂ ನಾವು ಏನು ಮಾಡಬೇಕಾಗತ್ತೆ, ದಾ ತೊಗೋಬೇಕಾಗತ್ತೆ. ಅರ್ಥ ಆಗಿದೆ ಇಷ್ಟು? ಜೊತೆಗೆ ಇನ್ನೂ ಒಂದು ನಾವು ದಾ ತೊಗೋಬೇಕಾಗತ್ತೆ. ಎಲ್ಲಿ ದಾ ತೊಗೋಬೇಕಾಗತ್ತೆ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಒಂದು ಪ್ರಾಪರ್ ನೌನ್ಸ್ಗೆ ತೊಗೋಬೇಕು, ನೆನ್ಪಿಟ್ಕೊಂಡ್ರಾ? ನೋಡಿ ನಾನು ನಿಮ್ಗೆ ಹೇಳ್ತೀನಿ. ಮತ್ತೊಂದು ಇನ್ನೊಂದು ವಿಧ ಇದೆ, ಅದೇ ಯಾವುದಪ್ಪ ಅಂದರೆ ಸೂಪರ್ಲೇಟಿವ್ ಡಿಗ್ರಿ ಬಂದಾಗ ನೀವು ದಾ ತೊಗೋಬೇಕಾಗುತ್ತೆ. ಯಾವುದು? ಸೂಪರ್ಲೇಟಿವ್ ಡಿಗ್ರಿ ಬಂದಾಗ ಒಂದು ನಾವು ನೋಡಿದ್ದೀವಿ, ನೇಮ್ಸ್, ವಿಶೇಷವಾಗಿ ಪ್ರಾಪರ್ ನೇಮ್ಸ್ ಬಂದಾಗ ನಾವು ತೊಗೋಬೇಕಾಗತ್ತೆ. ಮತ್ತೊಂದು ಅನ್ಕೌಂಟಬಲ್ ನೌನ್ಸ್ ಬಂದಾಗ, ಅನ್ಕೌಂಟಬಲ್ ನೌನ್ಸ್ಗೆ ನಾವು ದಾ ತೊಗೋಬೇಕಾಗತ್ತೆ. ಮತ್ತೊಂದು ಸೂಪರ್ಲೇಟಿವ್ ವರ್ಡ್ಗಳು ಬಂದಾಗ ನಾವು ತೊಗೋಬೇಕಾಗತ್ತೆ. ಆಯಿತಾ? ಸೊ ಅದಕ್ಕೆ ನಿಮಗೆ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡಿಸೋಕ್ಕೆ ನಾನು ಇದು ಒಂದೇ ವಿಡಿಯೋ ಮಾಡ್ತೀನಿ, ನೆನ್ಪಿಟ್ಕೊಳ್ಳಿ. ನೇಮ್ಸ್ ಅಂದರೆ ಪ್ರಾಪರ್ ನೇಮ್ಸ್ ಅಂದರೆ ನಿಮ್ಗೆ ಗೊತ್ತಿದೆ, ನನ್ನ ಹೆಸರು, ನೇಮ್ಸ್ ಆಫ್ ಎವ್ರಿ ಪರ್ಸನ್, ಟ್ರೀಸ್ ಆರ್ ಎವ್ರಿಥಿಂಗ್. ಫಾರ್ ಎಕ್ಸಾಂಪಲ್ ರಾಮ ಅಂತ ಬರೀತೀನಿ, ಒಂದು ಮರದ ಹೆಸರು ಬರ್ತೀನಿ, ಸಿಲ್ವರ್ ಟ್ರೀ ಅಂತ ಹೇಳ್ತೀನಿ. ಆಮೇಲೆ ಹಿಮಾಲಯ ಅಂತ ಬರ್ತೀನಿ, ಸಣ್ಣ ನಿಮ್ಗೆ ಅರ್ಥ ಆಗೋದಕ್ಕೆ. ಇನ್ನು ಅನ್ಕೌಂಟಬಲ್ ಅಂತ ಬಂದರೆ ಕೌಂಟ್ ಮಾಡೋಕ್ಕಾಗಲ್ಲ.
ಆ ಥರದ ನೌನ್ಸ್ಗಳು ಬಂದು ಮಾಡಬೇಕು, ದಾನೆ ಬಳಸ್ಬೇಕು. ಏನು ಮಾಡಬೇಕು ನಾವು? ದಾನೆ ಬಳಸಬೇಕು. ನಾವು ದಾನ ಬಳಸಬೇಕು. ಯಾವುದಂದ್ರೆ ಅಕೊಮಡೇಷನ್ ಇರ್ಬೋದು, ಆಮೇಲೆ ಅಡ್ವೈಸ್ ಇರ್ಬೋದು. ಸೊ ಹೀಗೆ ನಾವು ನೋಡ್ತಾ ಇದ್ದೀವಿ. ಮತ್ತು ಮುಂದೆ ಬಂದು ಸೂಪರ್ಲೇಟಿವ್ ಅಂತ ಬಂದರೆ, ಫಾರ್ ಎಕ್ಸಾಂಪಲ್ ಈಗ ಇ ಎಸ್ ಟಿಂದ ಎಂಡ್ ಆಗುವಂಥ ಪದ, ಡಿಗ್ರೀಸ್ ಆಫ್ ಕಂಪ್ಯಾರಿಸನಲ್ಲಿ ಇ ಎಸ್ ಟಿ ಬರ್ತದೆ ಗೊತ್ತಾ? ಫಾರ್ ಎಕ್ಸಾಂಪಲ್ ಹೀಗೆ ಹೈ, ಹೈಯರ್, ಹೈಯೆಸ್ಟ್ ನೋಡಿ, ಹೈಯರ್, ಹೈಯೆಸ್ಟ್ ಅಂತ ಹೇಳ್ತೀವಲ್ವಾ? ಸೊ ಹೀಗೆ ಮೂರನೇ ಫಾರ್ಮ್ ಬರ್ತಲ್ಲ ಡಿಗ್ರೀಸ್ ಆಫ್ ಕಂಪ್ಯಾರಿಸನಲ್ಲಿ ನೋಡಿ. ಇದು ಸೂಪರ್ಲೇಟಿವ್. ಯಾವುದು? ಸೂಪರ್ಲೇಟಿವ್. ಇ ಎಸ್ ಟಿಂದ ಬರೋಂಥ ಪದ. ಹೀಗೆ ಯಾವುದೇ ಸೆಂಟೆನ್ಸ್ ಇ ಎಸ್ ಟಿಂದ ಬರ್ತೀರ ಅಂತ ಅದನ್ನು ನೀವು ನೆನ್ಪಿಟ್ಕೋಬೇಕು. ಅಲ್ಲಿಗೆ ದ ಬರಬೇಕಂತ. ಅದರಿಂದ ಏನ್ಬೇಕು? ದ ಹೈಯೆಸ್ಟ್. ಹಿಮಾಲಯ ಈಸ್ ದ ಹೈಯೆಸ್ಟ್ ಮೌಂಟೇನ್ ಆರ್ ಪೀಕ್ ಆಫ್ ದ ಇಂಡಿಯಾ ಅಂತೇಳಿ. ಅರ್ಥ ಆಯ್ತಾ? K2 ಗಾರ್ಡನ್ ಇಸ್ ದ ಹೈಯೆಸ್ಟ್ ಪೀಕ್ ಆಫ್ ದ ಇಂಡಿಯಾ ಅಂತೇಳಿ. ಬಟ್ ಹಾಗೆ ಹೈಯೆಸ್ಟ್. ಈಗ ಮೂರನೇ, ಫಾರ್ ಎಕ್ಸಾಂಪಲ್ ಈಗ ಗುಡ್, ಬೆಟರ್, ಬೆಸ್ಟ್, ಹೀಗೆ ಇ ಎಸ್ ಟಿ ಬರ್ತದೆ. ಮೂರನೇ ಅಬ್ಜೆಕ್ಟಿವ್ನ ಯೂಸ್ ಮಾಡ್ತೀವಿ. ಅದಕ್ಕೆ ನಾವೇನು ಮಾಡಬೇಕು? ದ ಯೂಸ್ ಮಾಡಬೇಕು. ತುಂಬ ಸಿಂಪಲ್ ಮೆಥಡ್. ಅರ್ಥ ಆಗಿದೆ? ಈಗ ದ ಅರ್ಥ ಆಯ್ತು ನಮಗೆ? ದ ತುಂಬ ಚೆನ್ನಾಗಿ ಹೇಳಿದ್ದೀನಿ. ಐ ಥಿಂಕ್ ಅರ್ಥ ಆಗಿದೆ ಅನ್ಕೋತೀನಿ. ನಿಮ್ಗೆ ಅರ್ಥ ಆಗಿದೆ ಅಂದರೆ ಮತ್ತೆ ನೀವು ಕಮೆಂಟ್ ಮಾಡಿ. ಇನ್ನೂ ತುಂಬ ಸುಲಭವಾಗಿ ಹೇಳುವಂಥ ಮೆಥಡ್ನ ಸರ್ಚ್ ಮಾಡ್ತೀನಿ. ಇನ್ನೂ ತುಂಬ ಸುಲಭವಾಗಿ ಹೇಳುವಂಥ ಮೆಥಡ್ ಯಾವುದಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇನ್ನು ಇದ್ರ ಜೊತೆಗೆ ಇದು ತುಂಬ ಸಿಂಪಲ್ ಆ್ಯಕ್ಚುಲಿ. ದ ಎಂಬುದು ತುಂಬ ಸಿಂಪಲ್ ನೋಡಿ, ಇಷ್ಟೇ ತುಂಬ ಸಿಂಪಲ್ ಆಗಿದೆ. ಆದರೆ ಎ ಮತ್ತು ಆ್ಯನ್ ಸ್ವಲ್ಪ ಏನಾಗುತ್ತೆ, ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಅದನ್ನ ಮಾತ್ರ ನಿಮ್ಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತೀನಿ. ಅದ್ರಲ್ಲಿ ಸಮಸ್ಯೆ ಇಲ್ಲ, ಕನ್ಫ್ಯೂಷನ್ ಆಗಲ್ಲ. ಬಟ್ ಇದಕ್ಕಿರುವಂಥ ಒಂದೇ ಒಂದು ಫಾರ್ಮುಲಾ ಇಷ್ಟೇ. ಒಂದು, ನಾವು ದಾನ ಯೂಸ್ ಮಾಡ್ಬೇಕಂತಂದರೆ ಏನಾಗಿರಬೇಕು? ಪ್ರಾಪರ್ ನೌನ್ಸ್ ಇರಬೇಕು. ಮತ್ತು ಅದು ಅನ್ಕೌಂಟೇಬಲ್ ನೌನ್ ಆಗಿರಬಾರ್ದು. ಅಂದರೆ ಕೌಂಟೇಬಲ್ ನೌನ್ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್ ಈಗ ಹೇಳ್ತೀನಿ, ಅನ್ಕೌಂಟೇಬಲ್ ಅಂದರೆ ಆ್ಯಪಲ್ ಅಂತ ಬಂತು, ಅಲ್ಲಿ ನಾವೇನು ಹಾಕಬೇಕು? ಆ್ಯನ್ ಹಾಕಬೇಕಾಗಿತ್ತು, ಸರಿ ಅದು. ಆದರೆ ಇಲ್ಲಿ ಒಂದು ವೇಳೆ ಆ್ಯಪಲ್ಸ್ ಆದರೆ ನಾವು ದಾ ಬರೀಬೇಕು ನೋಡಿ. ಇದು ಅನ್ಕೌಂಟೇಬಲ್. ಆ್ಯಪಲ್ಸ್ ಅಂದರೆ ಹೌದಲ್ವಾ? ಆ್ಯಪಲ್ಸ್ ಅಂದರೆ ಅನ್ಕೌಂಟೇಬಲ್. ಅದು ಕೌಂಟ್ ಆಗುತ್ತೆ. ನಾವು ಆ್ಯಪಲ್ಸ್ ಅಂತ ಸೇಬುಗಳು ಅಂತ ಹೇಳ್ತೀವಿ. 100 ಅಂತ ಹೇಳ್ತಾನೆ, 1 ಅಂತ ಹೇಳ್ತಾನೆ, ನೋ. ಹಾಗಾದರೆ ಮತ್ತೆ ಏನಂತ ಹೇಳ್ಬೋದು? ಟ್ರೀಸ್ ಅಂತ ಹೇಳ್ಬೋದು. ಟ್ರೀಸ್ ಅಂತ ಹೇಳ್ತಾನೆ ನೋಡಿ. ಟ್ರೀಸ್ ಅಂದರೆ ಮರಗಳು. ಎಷ್ಟು ಅಂತ ಹೇಳ್ತಾನೆ? 1, 2, 3 ತುಂಬ ಇರೋದು. ಅದನ್ನ ಏನು ಹೇಳ್ತೀವಿ? ಅನ್ಕೌಂಟೇಬಲ್ ಅಂತ ಹೇಳ್ತೀವಿ. ಈ ಥರ ಅನ್ಕೌಂಟೇಬಲ್ ನೌನ್ಸ್ಗಳಿಗೆ ನಾವು ದಾ ಬಳಸ್ಬೇಕಾ ಹೊರತು ಬೇರೆ ಬಳಸೋಕ್ಕಾಗಲ್ಲ ನೋಡಿ. ದ ಟ್ರೀಸ್ ಅಂತ ಹೇಳ್ಬೇಕು. ದ ಟ್ರೀಸ್ ಅಂತ ಹೇಳ್ಬೇಕು. ಅನ್ಕೌಂಟೇಬಲ್ ನೌನ್ಗಳಿಗೆ ನೋಡಿದ, ಅನ್ಕೌಂಟೇಬಲ್ ನೌನ್ಗಳಿಗೆ ನಾವು ದಾ ಬಳಸಬೇಕು. ಕೌಂಟೇಬಲ್ ನೌನ್ಗೆ ಆಗಲ್ಲ. ಫಾರ್ ಎಕ್ಸಾಂಪಲ್ ಏನಂತ ಹೇಳ್ತೀವಿ? ಟ್ರೀ ಇದ್ರೆ ಅದು ಏನು ಮಾಡಬೇಕು? ಆ ಟ್ರೀ ಅಂತ ಮಾಡಬೇಕು. ಆ ಟ್ರೀ. ಆ ಮ್ಯಾನ್ ನೋಡಿ, ಮ್ಯಾನ್ ಅಂತ ಇದೆ. ಸೊ ಮ್ಯಾನ್ ಅಂದರೆ ಒಬ್ಬನೇ ಅಂತ ಗೊತ್ತಾಗುತ್ತೆ. ಅದ್ರ ಪ್ಲೂರಲ್ ಫಾರ್ಮು ಮೆನ್ ಆಗುತ್ತೆ. ಹಾಗಾಗಿ ಇದು ಮ್ಯಾನ್, ಒಬ್ಬ ಅಂತ ಗೊತ್ತಾಗುತ್ತೆ. ಆ ಮ್ಯಾನ್ ಅಂತ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಆ ಬಾಯ್, ಒಬ್ಬ ಹುಡುಗ. ಆ ಗರ್ಲ್, ಒಬ್ಬ ಹುಡುಗಿ ಅಂತ ನಾವು ಮಾಡ್ತೀವಿ. ಒಂದು ವೇಳೆ ಬಾಯ್ಸ್ ಇದ್ರೆ ಮಾಡೋಕ್ಕಾಗಲ್ಲ. ಒಂದು ವೇಳೆ ಗರ್ಲ್ಸ್ ಇದ್ರೆ ಮಾಡೋಕ್ಕಾಗಲ್ಲ. ಏನು ಮಾಡ್ಬೇಕಾಗಲ್ಲ? ನಾವು ದಾ ಮಾಡಬೇಕು. ಇದಕ್ಕೆ ದಾ ಮಾಡ್ಬೇಕು. ಅಂದರೆ ಪ್ಲೂರಲ್ ಫಾರ್ಮ್ ಬಂದರೆ ನಾವು ಏನು ಮಾಡಬೇಕು? ಇಲ್ಲಿ ದಾ ಮಾಡಬೇಕು. ಅದನ್ನ ಏನು ಹೇಳ್ತೀವಿ? ಅನ್ಕೌಂಟೇಬಲ್ ನೌನ್ಸ್ ಅಂತ ಹೇಳ್ತೀವಿ. ಬರ್ತಾ ಇದೆ. ಅದ್ರ ಜೊತೆಗೆ ಸೂಪರ್ಲೇಟಿವ್ ಫಾರ್ಮಲ್ಲಿ ಬರುವಂಥದ್ದು ಮೂರನೇ ಫಾರ್ಮ್ ಅಬ್ಜೆಕ್ಟಿವ್ ಒಂದು ಇ ಎಸ್ ಟಿಂದ ಬರುವಂಥ ಪದ. ಕಣ್ಣು ಮುಚ್ಕೊಂಡು ದಾ ಹಾಕಿ. ತಲೆ ಕನ್ಫ್ಯೂಷನ್ ಬೇಡ, ಯೋಚನೆ ಮಾಡಬೇಡಿ. ಇ ಎಸ್ ಟಿ ಆ ಸೆಂಟೆನ್ಸ್ ಕೊಟ್ಟಿರೋ ಸೆಂಟೆನ್ಸಲ್ಲಿ ಇಫ್ ಇನ್ ಎ ವರ್ಡ್ ಲೈಕ್ ಇ ಎಸ್ ಟಿ, ಗುಡ್, ಬೆಟರ್, ಬೆಸ್ಟ್, ಬ್ಯಾಡ್, ವರ್ಸ್, ವರ್ಸ್ಟ್, ಹೀಗೆ ಐ ಎಸ್ ಟಿ, ಈ ಥರ ಇ ಎಸ್ ಟಿಂದ ಬರೋ ಪದ ಬಂತು ಅಂದರೆ ನೀವು ದಾ ಕಣ್ಣು ಮುಚ್ಕೊಂಡು ಹಾಕ್ಬೋದು. ತಪ್ಪು ಆಗೋ ಮಾತೇ ಇಲ್ಲ. ಆ ಥರ ನೀವು ಇಷ್ಟು ಗಮನ ಕೊಡಬೇಕಾಗುತ್ತೆ. ಒಂದು ಪ್ರಾಪರ್ ನೌನ್ಸು, ಮತ್ತೊಂದು ಅನ್ಕೌಂಟೇಬಲ್ ನೌನ್ಸ್. ಈಗ ನೆನಪಿರ್ಬೇಕು, ಬಾಯ್ಸ್. ಸೊ ಪ್ಲೂರಲ್ ಫಾರ್ಮ್ ಇತ್ತು ಅಂದರೆ ನಾವೇನು ಮಾಡಬೇಕು? ದಾ ಹಾಕ್ಬೇಕು. ಏನಾಗಬೇಕು? ದಾ ಹಾಕ್ಬೇಕು. ಜೊತೆಗೆ ಸೂಪರ್ಲೇಟಿವ್ ಇ ಎಸ್ ಟಿಂದ ಬರೋ ಪದ ಬಂದರೆ ನಮಗೆ ನಾವೇನಾಗಬೇಕು? ದಾ ಹಾಕ್ಬೇಕು. ಇದಿಷ್ಟೇ ಕನ್ನಡ ಇದಕ್ಕಿರುವಂಥ ಪದಗಳು, ಈ ರೂಲ್ಸ್ ಇರೋಂಥದ್ದು. ದಾಗಿರುವಂಥ ರೂಲ್ಸ್ ಇಷ್ಟೇ. ತುಂಬ ಸಿಂಪಲ್. ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆಗಿದ್ರೆ ತುಂಬ ಖುಷಿ ಆಗುತ್ತೆ. ಅರ್ಥ ಆಗಿಲ್ಲ ಅಂದರೆ ಮತ್ತೊಂದು ಸರಿ ವಿಡಿಯೋ ನೋಡಿ ಶುವರ್ ಅರ್ಥ ಆಗುತ್ತೆ. 100% ಅರ್ಥ ಆಗುತ್ತೆ. ನಿಮ್ಗೆ ಅರ್ಥ ಆಗಿಲ್ಲ ಅಂತಲೇ ಮಾಡುವಂಥ ವಿಡಿಯೋ ಶುವರ್ಲಿ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ಒಂದು ವೇಳೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೆ TET ವಿಶೇಷವಾಗಿ TET ಆಸ್ಪಿರೆಂಟ್ಗಳಿಗೆ ಶೇರ್ ಮಾಡಿ ಪ್ಲೀಸ್. ಈಗ ನಾನೊಬ್ಬ ಟೀಚರ್, ನನ್ನ ಹಾಗೆ ತುಂಬ ಜನ ಟೀಚರ್ಸ್ ಆಗಲಿ ಆಯಿತಾ, ಗೌರ್ಮೆಂಟ್ ಜಾಬ್ಗೆ ಬರಲಿ, ಅದು ನನ್ನ ಆಶಯ. ಸೊ ಹಾಗಾಗಿ ದಯಮಾಡಿ ಇವಾಗ TET ಆಸ್ಪಿರೆಂಟ್ಗಳಿಗೆ ಅತಿ ಹೆಚ್ಚು ಶೇರ್ ಮಾಡಿ. ಸೊ ಅವರಿಗೆ ಹೆಲ್ಪ್ ಆಗಲಿ. ಥ್ಯಾಂಕ್ ಯು ಒನ್ಸ್ ಅಗೇನ್.